ಎಲ್ಲೆಲ್ಲೂ ಈ ಸೀಸನ್ನಲ್ಲಿ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಬರ್ತಾನೆ ಇರುತ್ತೆ. ಈ ಹುಷಾರಿಲ್ಲದೆ ಸಮಯದಲ್ಲಿ ಮಕ್ಕಳಿಗೆ ಏನು ಆಹಾರ ಕೊಡಬೇಕು ಅನ್ನೋದೇ ಒಂದು ಯೋಚನೆ. ತುಂಬ ಮೆಸೇಜಸ್ ಬರ್ತಾ ಇರುತ್ತೆ. ಈಗ ಜ್ವರ ಇದ್ದಾಗ ಮಕ್ಕಳಿಗೆ ಏನು ಆಹಾರ ಕೊಟ್ಟರೆ ಒಳ್ಳೆಯದು. ಮತ್ತು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ 1 ವರ್ಷದ ಒಳಗಿನ ಮಕ್ಕಳಿಗೆ ಏನು ಕೊಡಬೇಕು ಅಂತ. ಇಲ್ಲಿ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹೇಗೆ ನಾವು ನೋಡ್ಕೊಳ್ಬೇಕು, ಯಾವ ಥರ ಆಹಾರ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ. ನಮಸ್ಕಾರ, ನನ್ನ ಹೆಸರು ಕವಿತಾ. ಅರ್ಬನ್ ಕನ್ನಡತೆ ಹೆಸರಿನಲ್ಲಿ ಇಲ್ಲಿ ವಿಡಿಯೋಸ್ ಮಾಡ್ತಿರ್ತೀನಿ. ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ರೆಗ್ಯುಲರ್ ಆಗಿ ಶಿಶು ಆಹಾರ, ಬಾಣಂತಿ ಆಹಾರ, ಆರೈಕೆಗಳ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ. ರೆಸಿಪಿಗಳು ಕೂಡ ಬಹಳ ಶೇರ್ ಮಾಡ್ತೀನಿ, ಸಿಂಪಲ್ ಈಸಿ ಟು ಮೇಕ್. ಯಾಕಂದರೆ ನಾನು ಕೆಲಸಕ್ಕೆ ಹೋಗೋವಂಥ ತಾಯಿ, 2 ಮಕ್ಕಳು, ಬಿಸ್ನೆಸ್ಸು ಎಲ್ಲ ನೋಡ್ಕೊಳ್ಬೇಕಾದ್ರೆ ನನಗೂ ಅಂಥ ಸಮಯ ಖರ್ಚು ಮಾಡೋದಕ್ಕಿಂತ ಹೆಲ್ದಿಯಾಗಿ ಈಸಿಯಾಗಿ ಮಾಡೋವಂಥ ಆಹಾರ ಇಷ್ಟ ಆಗುತ್ತೆ. ಸೊ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಶೇರ್ ಮಾಡಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದೆಲ್ಲ ರೆಗ್ಯುಲರ್ ಆಗಿ ನಿಮಗೇ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಜ್ವರ ಅನ್ನೋದು ನಮ್ಮ ದೇಹಕ್ಕೆ ಎನಿಮಿ, ಶತ್ರು ಥರ ನಾವು ಯೋಚನೆ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ, ಈ ಇನ್ಫೆಕ್ಷನ್ ಎಲ್ಲ ಹೋರಾಡೋದಕ್ಕೆ ಬಲ ಕೊಡೋದ್ರಲ್ಲಿ ಅದು ಸಹಾಯಕಾರಿ. ಮತ್ತು ಈ ಸಮಯದಲ್ಲಿ ಲೈಟ್ ಆಹಾರ ಕೊಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ಡೈಜೆಷನ್ ತುಂಬ ಕಡಿಮೆ ಆಗ್ತಾ ಇರುತ್ತೆ ಮಕ್ಕಳಿಗೆ. ಆಯುರ್ವೇದದ ಪ್ರಕಾರನೇ ನೀವು ನೋಡಿದ್ರೆ ಆಹಾರನ ಜ್ವರ ಇದ್ದಾಗ ಕೊಡೋದು ಹೀಲಿಂಗ್ ಅಥವಾ ಗುಣಮುಖರಾಗಲಿಕ್ಕೆ ಹೊರತು ಶಕ್ತಿ ಕೊಡಲಿಕ್ಕೆ ಅಲ್ಲ. ಸೊ ಹೆವಿ ಆಹಾರ ತೊಗೊಳ್ಬಾರ್ದು. ಸೂದಿಂಗ್, ಸಮಾಧಾನ ಕೊಡೋವಂಥ, ಈಸಿಯಾಗಿ ಡೈಜೆಸ್ಟ್ ಆಗೋವಂಥ ಆಹಾರ ಕೊಡಬೇಕು ಅಂತ ಹೇಳಲಾಗುತ್ತೆ. ಸೊ ಏನು ಕೊಡ್ಬೋದು, ಏನು ಕೊಡಬಾರ್ದು ಅನ್ನೋದ್ರಿಂದ ಶುರು ಮಾಡೋಣ ಬನ್ನಿ. ಫುಡ್ಸ್ ಟು ಅವಾಯ್ಡ್ ಡ್ಯೂರಿಂಗ್ ಫೀವರ್. ಯಾವುದ್ಯಾವ್ದನ್ನ ಕೊಡಕೂಡ್ದು. ಆಯ್ಲಿ ಆ್ಯಂಡ್ ಫ್ರೈಡ್ ಫುಡ್ಸ್, ಎಣ್ಣೆ ಭರಿತ ಆಹಾರನ ಕೊಡಕೂಡ್ದು. ಡೆಫಿನೆಟ್ಲಿ ಗೊತ್ತು ನಿಮಗೆ, ಡೈಜೆಷನ್ ಕಡಿಮೆ ಆಗುತ್ತೆ, ವಾಂತಿನ ಪ್ರೇರೇಪಿಸುತ್ತೆ ನೀವು ಎಣ್ಣೆ ಇರೋ ಆಹಾರನ ಕೊಟ್ಟರೆ. ಮತ್ತು ಹೊಟ್ಟೆಲೂ ಕೂಡ ಡಿಸ್ಕಂಫರ್ಟು. ಒಂದು ಕಡೆ ನಿಮ್ಮ ದೇಹ ಇನ್ಫೆಕ್ಷನಿಂದ ಫೈಟ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಡೈಜೆಷನ್ ಸಿಸ್ಟಮು ಈ ಹೆವಿ ಆಯ್ಲಿ ಆಹಾರದ ಜೊತೆ ಫೈಟ್ ಮಾಡಬೇಕಾಗತ್ತೆ. ಸ್ಪೈಸಿ ಆರ್ ಪ್ರಾಸೆಸ್ಡ್ ಫುಡ್ಸ್, ಈಗ ಮಕ್ಕಳಿಗೆ ಜಂಕ್ ಫುಡ್ನ, ಖಾರ ಫುಡ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೇಳಿ. ಅದರಲ್ಲೇನು ನ್ಯೂಟ್ರಿಷನ್ ಇಲ್ಲ, ಆದರೆ ಹೊಟ್ಟೆಗೆ ಮಾತ್ರ ತೊಂದರೆ ಗ್ಯಾರಂಟಿ. ಮತ್ತು ಸಕ್ಕರೆ ಇರೋವಂಥ ಆಹಾರ, ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ ಆಗಲಿ, ಮನೆಯಲ್ಲಿ ಎಲ್ಲರ ಮನೇಲೂ ರಿಯಲ್ ಫ್ರೂಟು, ಫ್ಯಾಂಟಾ, ಅದು ಇಂತು ಅಂತೆಲ್ಲನೋ ಡ್ರಿಂಕ್ಸ್ ಇರುತ್ತಲ್ಲ, ಅದೆಲ್ಲ ಇಮ್ಯುನಿಟಿ ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಬಿಡಲ್ಲ. ಸೊ ಪ್ಲೀಸ್ ಗಮನ ಇರಲಿ. ತಣ್ಣಗಿರೋವಂಥ ಆಹಾರ ಕೊಡೋಕ್ಕೆ ಹೋಗಬೇಡಿ. ಫ್ರಿಡ್ಜಿಂದ ತೆಗೆದಿರೋವಂಥ ಐಸ್ ಕ್ರೀಮು ದೇಹದ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂದ್ಕೊಳ್ಳೋದು ತಪ್ಪು, ಗಂಟ್ಲಿಗೆ ಹಾನಿಕಾರ. ಸೊ ಫುಡ್ಸ್ ಟು ಗಿವ್ ಡ್ಯೂರಿಂಗ್ ಫೀವರ್, ಏನು ಕೊಡಬೇಕು? ಗಂಜಿ ಅಥವಾ ಸರಿ ರೂಪದಲ್ಲಿರೋವಂಥ ಆಹಾರ. ಅನ್ನದ ಗಂಜಿ ಮಾಡಿ ಕೊಡ್ಬೋದು, ರಾಗಿ ಗಂಜಿ ಮಾಡಿ ಕೊಡ್ಬೋದು. ಏನಂದರೆ ನೀರು ಇರೋದ್ರಿಂದ ಹೈಡ್ರೇಷನ್ ದೇಹದಿಂದ ಎಲ್ಲ, ನೀರಿನ ಅಂಶ ಹೋಗಿಬಿಡುತ್ತೆ ಆ ಸಮಯದಲ್ಲಿ, ಬಾಡಿ ಹೀಟು ಆಗಿ ವಾರ್ಮಪ್ ಆಗಿ ಫೈಟ್ ಮಾಡ್ತಿರೋದ್ರಿಂದ. ಸೊ ಅದು ಒಳ್ಳೆಯದು. ಆ ಥರದ ಆಹಾರ ಕೊಡಿ. ಹಣ್ಣುಗಳು, ಆಸ್ಪತ್ರೆಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನೋಡಿದ್ರೆ, ಈಗಲೂ ಅಷ್ಟೇ, ಯಾರೇ ಬಂದರೂ ಆಸ್ಪತ್ರೆಗೆ ಹಣ್ಣು ತೊಗೊಂಬರ್ಬೇಕು, ಆಯಿತಾ? ಹಣ್ಣು ತೊಗೊಂಬರ್ತಾರೆ, ಯಾಕಂದರೆ ಆ ಹಣ್ಣು ತಿಂದರೆ ನಿಮಗೆ ಜ್ವರದ ಟೈಮಲ್ಲಿ ಒಳ್ಳೆಯದು ಅಂತ. ಬಟ್ ಈಗ ಅದೆಲ್ಲಿಂದ ಹುಟ್ಕೊಂಡ್ಬಿಟ್ಟಿದೆ ಗೊತ್ತಿಲ್ಲ, ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಇದ್ದರೆ ಹಣ್ಣು ಕೊಡಬಾರ್ದು ಅಂತ. ಸೀಸನಲ್, ಆ ಸಮಯಕ್ಕೆ ಬೆಳೆಯುವಂಥ ಹಣ್ಣುಗಳು ಮಕ್ಕಳಿಗೆ ಬಹಳ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ, ಶಕ್ತಿ ಕೊಡುವಲ್ಲಿ, ಮಕ್ಕಳು ನಾರ್ಮಲ್ಲಾಗಿ ಗುಣಮುಖರಾಗಲಿಕ್ಕೂ ಕೂಡ ಸಹಾಯಕಾರಿ. ಕಿಚಡಿ ಅಥವಾ ಪೊಂಗಲ್ ಥರದ ಆಹಾರ, ಈಗ ಅದು ಮೆತ್ತಗಿರುತ್ತೆ ಮತ್ತು ಗುಳುಮ್ ಅಂತ ನುಂಗ್ಬಿಡ್ಬೋದು. ಮತ್ತು ಅದನ್ನು ಮಾಡೋದು ಈಸಿಲಿ ಡೈಜೆಸ್ಟಿಬಲ್ ಇಂಗ್ರೀಡಿಯೆಂಟ್ಸ್. ಈಗ ಅಕ್ಕಿಯಿಂದ, ಹೆಸರು ಬೇಳೆಯಿಂದ ಮಾಡ್ತಾರೆ. ಈಗ ಮಿಲೆಟ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತೀನಿ, ಬಟ್ ಮಿಲೆಟ್ ಕಿಚಡಿ ಕೂಡ ನಿಮ್ಮ ಮಗು ದೊಡ್ಡವನು ಅಂತಂದರೆ ಮಾಡ್ಬೋದು. ರಾಗಿನೂ ಒಂಥರದ್ದು ಸಿರಿಧಾನ್ಯನೇ ಅಲ್ವಾ? ಸೊ ಇದಕ್ಕೆಲ್ಲ ರೆಸಿಪಿ ನೋಡಿ, ಇಷ್ಟೊಂದು ಕಿಚಡಿ ರೆಸಿಪಿ ಇಲ್ಲಿ ಬರ್ತಾ ಇದೆ ಅಲ್ಲ, ಇದರೆಲ್ಲದ್ರದ್ದು ರೆಸಿಪಿ ನಮ್ಮ ಬ್ಲಾಗಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ.
ಮತ್ತು ವೆಜಿಟೇಬಲ್ ಸೂಪ್, ಈಗ ತರಕಾರಿ ಸೂಪು ಮಕ್ಕಳಿಗೆ ಬಹಳ ಪೋಷಣೆ ಕೊಡುತ್ತೆ. ಈಗ ಅವರಿಗೆ ಏನು ತಿನ್ನೋಕ್ಕಾಗ್ತಾಯಿಲ್ಲ, ಅಗಿಯೋಕ್ಕಾಗ್ತಾಯಿಲ್ಲ, ಸುಸ್ತಾಗಿದ್ದಾರೆ ಅನ್ನೋವಾಗೂ ಗುಳುಂ ಸ್ವಾಹ ಅಂತ ನೀವೇ ತಿನ್ನಿಸಿ ಇದನ್ನು ಕೊಡ್ಬೋದು. ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಇರೋ ಅಂತಹ ಸೂಪ್ಗಳನ್ನೇ ಮಾಡಬೇಕು. ಸುಮ್ಮನೆ ಏನೋ ಒಂಚೂರು ಟೊಮೊಟೊ ಬೇಯಿಸ್ಬಿಟ್ಟು ಕೊಟ್ಬಿಡೋದಲ್ಲ. ಸೊ ರೆಸಿಪಿಗಳನ್ನ ಇಲ್ಲಿ ಚೆಕ್ ಮಾಡಿ, ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟನೋ ಅದನ್ನು ಕೇಳಿಬಿಟ್ಟು ಮಾಡ್ಬೋದು. ನೀವು ಅವ್ರಿಗೆ ತೋರಿಸ್ಬಿಡಿ ಇಷ್ಟೊಂದು ರೆಸಿಪಿ ಇದೆ, ಯಾವ್ದು ಬೇಕು ಕಂದ ಅಂತ. ಸೊ ಕೋಕೋನಟ್ ವಾಟರ್, ಎಳನೀರು, ಇದು ನ್ಯಾಚುರಲ್ ಎಲೆಕ್ಟ್ರೋಲೈಟ್. ಈಗ ORS ಕೊಡ್ತಾರಲ್ಲ, ಅದು ತುಂಬ ರೆಕಮೆಂಡ್ ಮಾಡಿದರೆ ದಯವಿಟ್ಟು ಅದನ್ನೇ ಕೊಡಿ. ಆದರೆ ಇನ್ನೂ ಹೇಳಿಲ್ಲ, ಮಗುಗಿನ ನಾರ್ಮಲ್ ಟೆಂಪ್ರೇಚರ್ ಏರುಪೇರು ಆಗ್ತಿದೆ, ಹೈಡ್ರೇಟೆಡ್ ಆಗಿರಲಿಕ್ಕೆ ಇದು ಸಹಾಯಕಾರಿ. ಪ್ಲೇನ್ ದೋಸೆ, ಇಡ್ಲಿ, ಅಂಗಡಿಲಲ್ಲಪ್ಪ ಬೆಣ್ಣೆ ಮತ್ತು ತುಪ್ಪ ಇದಿರ್ತಾರೆ, ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಗೊತ್ತಿಲ್ಲ. ಮನೆಯಲ್ಲಿ ರುಬ್ಬಿ ಮಾಡಿದಂಥ ಹಿಟ್ಟಿನಲ್ಲಿ ದೋಸೆ ಮಾಡಿಕೊಡಿ. ಈಸಿಯಾಗಿ ಜೀರ್ಣ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಯಾವುದಾದ್ರವ್ರಿಗೆ ಒಂಚೂರು ಕಡಿಮೆ ಖಾರ ಇರೋವಂಥ ಚಟ್ನಿ ಪುಡಿ ಆಗಲಿ, ಇಲ್ಲ ಲೈಟಾಗಿ ಸಾಂಬಾರು ಮಾಡಿಕೊಡಿ, ಅದು ಕೂಡ ಒಳ್ಳೆಯದು. ಬೇಳೆ ಕಟ್ಟು ಥರನೇ ಇರುತ್ತಲ್ವ. ಮತ್ತು ರಿಮೆಂಬರ್, ಇಡ್ಲಿ ಈಸ್ ವರ್ಲ್ಡ್ಸ್ ಹೆಲ್ದಿಯೆಸ್ಟ್ ಫುಡ್. ವೆಸ್ಟರ್ನರ್ಸ್ ಕೂಡ ಹೇಳ್ತಾರೆ ಇಡ್ಲಿಗಿಂತ ಹೆಲ್ದಿ ಯಾವುದೂ ಇಲ್ಲ, ಅದು ಸ್ಟೀಮ್ ಮಾಡಿರೋವಂಥದ್ದಲ್ವ. ಬಟ್ ಈ ಬ್ಲ್ಯಾಕ್ ಇಡ್ಲಿ, ಗೋಲ್ಡನ್ ಇಡ್ಲಿ, ಇದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಓಕೆ, ರೈಟ್ ಫುಡ್ಸ್, ಈಗ ಜ್ವರದ ಟೈಮಲ್ಲಿ ನರಿಷಿಂಗ್ ಆಗಿ ಸರಿಯಾದ ಆಹಾರನ ಕೊಟ್ಟರೆ ಮಕ್ಕಳು ಬೇಗ ಗುಣಮುಖರಾಗ್ತಾರೆ. ಔಷಧಿಗಿಂತ ಇದು ಒಳ್ಳೆ ಪರಿಣಾಮ ಬೀರುತ್ತೆ. ಔಷಧಿ ಮಕ್ಕಳಿಗೆ ಯಾವಾಗ ಬೇಕು ಅಂದರೆ 100.4 ಡಿಗ್ರಿ ಫ್ಯಾರನ್ಹೈಟ್ ಕ್ರಾಸ್ ಆದಾಗ, ಅಲ್ಲಿ ತನಕ ಮಕ್ಕಳಿಗೆ ಔಷಧಿ ಬೇಕಿಲ್ಲ. ನಾವು ಸುಮ್ಮನೆ ಮೈ ಮುಟ್ಟಿ ಜ್ವರ ಅಂತ ಅಂದ್ಕೊಂಡ್ಬಿಡ್ತೇವೆ. ಸೊ ನನ್ನ ಮುಂದಿನ ವಿಡಿಯೋನಲ್ಲಿ ಜ್ವರ ಹೇಗೆ ಚೆಕ್ ಮಾಡೋದು, ಮತ್ತು ಜ್ವರ ಬಂದರೆ ಮಕ್ಕಳ ಆರೈಕೆ ಹೇಗೆ ಮಾಡಬೇಕು, ಈಗ ಸ್ಕೂಲಿಗೆ ಕಳಿಸ್ಬೇಕೋ ಬೇಡವೋ, ಮತ್ತು ತಮ್ಮ ತಂಗಿ ಇದ್ದರೆ ಮನೆಯಲ್ಲಿ ಅವ್ರ ಜೊತೆ ಮಲಗಿದ್ರೆ ಅವ್ರಿಗೂ ಬಂದ್ಬಿಡುತ್ತಾ, ಇದೆಲ್ಲ ಮಾತಾಡ್ತಿದ್ದೀನಿ. ಸೊ ಆ ವಿಡಿಯೋನ ಚೆಕ್ ಮಾಡೋದು ಮರಿಬೇಡಿ. ಮತ್ತು ಮಕ್ಕಳಿಗೆ ಈಗ ತುಂಬ ಜ್ವರ ಬಂದು ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ಇದನ್ನೇ ಕಂಟಿನ್ಯೂ ಮಾಡಿ ಇನ್ನೊಂದು 2 ದಿನ ಕೂಡ, ಜ್ವರ ನಿಂತ ಮೇಲೂ ಕೂಡ 1-2 ದಿನ ಲೈಟ್ ಆಹಾರನೇ ಕೊಡಿ. ರಿಕವರಿ ಮೋಡಲ್ಲಿ ಇರ್ತಾರೆ ಅವರು, ಹೀಲಿಂಗ್ ಮೋಡಲ್ಲಿ. ನೀವು ಜ್ವರ ಹೋಯಿತು ಅಂದಿದ ತಕ್ಷಣ ಚಿಕನ್ ಬಿರಿಯಾನಿ ತಿನ್ನೋದು ಬೇಡ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನಾದರೂ ಅನಿಸಿಕೆ ಇದ್ದರೆ, ನೀವೇನೋ ರೂಢಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳಿಗೆ ಅದು ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ. ಓಕೆ ಅಂದರೆ ಎಸ್ ಪ್ಲೀಸ್ ಗೋ ಹೆಡ್ ಮಾಡಿ ಇದು ಅಂತ ನಮ್ಮ ಟೀಮ್ ಅವ್ರು ಕಮೆಂಟ್ ಮಾಡಿ, ಮತ್ತು ಇನ್ನಷ್ಟು ಪೇರೆಂಟ್ಸಿಗೆ ಹೇಳ್ಬೋದು ನಾವು ಅಲ್ವಾ. ಸೊ ನೆಕ್ಸ್ಟ್, ಈಗ ಕಿಚಡಿ ಪೊಂಗಲ್ ಬಗ್ಗೆ ಎಷ್ಟೊಂದು ರೆಸಿಪಿ ತೋರಿಸಿದೆ ಅಲ್ವಾ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿ ನೀವು. ನೇಸಲ್ ಕಂಜೆಷನ್, ಈಗ ಮಕ್ಕಳಿಗೆ ಜನರಲಿ ಈ ಟೈಮಲ್ಲಿ ಮೂಗು ಕಟ್ಟುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಅಲ್ಲಿ ಡೀಟೇಲ್, ಅದನ್ನು ಚೆಕ್ ಮಾಡಿ. ಮತ್ತು ಅರ್ಬನ್ ಕನ್ನಡತಿ ಚಾನಲ್ ನಾನು ಶುರು ಮಾಡಿದ್ದು ಟಾಟ್ಸ್ ಆ್ಯಂಡ್ ಮೌಸ್ ಫುಡ್ ಬ್ರ್ಯಾಂಡ್ ಶುರು ಮಾಡಿದ್ಮೇಲೆ ಎಷ್ಟೋ ಜನರಲ್ಲಿ ಅವೇರ್ನೆಸ್ ಇರಲಿಲ್ಲ. ಕೆಮಿಕಲ್ ಫ್ರೀ ಆಹಾರ ಅಂದರೆ ಏನು, ಮಕ್ಕಳನ್ನ ನ್ಯಾಚುರಲ್ ಆಗಿ ಯಾಕೆ ಬೆಳೆಸಬೇಕು, ಏನೇನು ಮಾಡಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗೆ ಹುಟ್ಕೊಳ್ತು ಇದು. ಸೊ ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ ನಾವು ಸರಿ ಪುಡಿ, ವಡ್ರಾಗಿ ಹಿಟ್ಟು, ಡ್ರೈ ಫ್ರೂಟ್ ಪೌಡರ್ ವೆಯ್ಟ್ ಗೇನ್ಗೆ ಅಂತ ಮಾಡುವಂಥದ್ದು, ನಟ್ಸ್ ಆ್ಯಂಡ್ ಸೀಡ್ಸ್ ಪೌಡರ್ ಆ್ಯಕ್ಚುಲಿ ಅಮೇಝಿಂಗ್. ಅದು ಮಕ್ಕಳು ವೆಯ್ಟ್ ಗೇನ್ ಆಗ್ತಿಲ್ಲ ಅಂದರೆ ಅದನ್ನು ಕೊಡಿ. ವೆಯ್ಟ್ ಗೇನ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್, ಹೆಲ್ದಿ ಫ್ಯಾಟ್ ರೂಪದಲ್ಲಿ, ಪ್ರೋಟೀನ್ ರೂಪದಲ್ಲಿ ಅದು ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಮತ್ತು ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡ್ಬೋದಾದಂತಹ ಪುಡಿ, ಈಗ ಫುಡ್ ಫಾರ್ಮರು ಅವರೆಲ್ಲ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ. 10 ವರ್ಷಕ್ಕೆ ಮುಂಚೆನೇ ಇದನ್ನು ಅರ್ಥ ನಾವು ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ಮೈಸೂರಲ್ಲಿರೋ ಫುಡ್ ಫ್ಯಾಕ್ಟ್ರಿನಲ್ಲಿ ನಾವು ಎಲ್ಲ ಮಹಿಳೆಯರು ನಡೆಸ್ತಾ ಇರೋವಂಥ ಇದು ಸರ್ಟಿಫೈಡ್ ಫ್ಯಾಕ್ಟ್ರಿನಲ್ಲಿ ಪ್ರೊಡ್ಯೂಸ್ ಆಗುವಂಥ ಪ್ರಾಡಕ್ಟ್ಸು 100% ಹೆಲ್ದಿ ಅಂತ ಹೇಳ್ಬೋದು. ಫಿಟ್ ಟ್ಯೂಬರು ಮತ್ತು ಈ ಥರ ಇನ್ಫ್ಲೂಯೆನ್ಸರ್ಸ್ ನಮ್ಮ ಪ್ರಾಡಕ್ಟ್ನ ರೆಕಮೆಂಡ್ ಕೂಡ ಮಾಡಿದ್ದಾರೆ ಫ್ರೀಯಾಗಿ, ವಿತೌಟ್ ಅ ಪೇಯ್ಡ್ ಪ್ರಮೋಷನ್. ಅವರೇ ಹುಡುಕೊಂಡು ಹೆಲ್ದಿ ಪ್ರಾಡಕ್ಟ್ ಎಲ್ಲಿ ಸಿಗುತ್ತಪ್ಪ ಅಂತ, ಯಾಕಂದ್ರೆ ತುಂಬ ಕಡಿಮೆ ಅಲ್ವಾ. ಸೊ ಮಕ್ಳಿಗದು ಸ್ನ್ಯಾಕ್ಸ್ಗೆ ಮಿಲೆಟ್ ಜಾಗರಿ ಕುಕೀಸ್, ಸಿರಿಧಾನ್ಯಗಳಿಂದ ಮಾಡಿರೋದು, ಬೆಣ್ಣೆ ಡ್ರೈ ಫ್ರೂಟ್ಸಿಂದ ಭರಿತ ಕುಕೀಸ್, ಅದು ಮಿಲೆಟ್ ಲಡ್ಡು ಮಿಕ್ಸಸ್ ಇದೆ. ಮತ್ತು ಮಹಿಳೆಯರಿಗೆ ಐರನ್, ಫಾಲಿಕ್ ಆ್ಯಂಡ್ ಕ್ಯಾಲ್ಶಿಯಂ ಕುಕೀಸ್ ಕೂಡ ಇರುತ್ತೆ. ಇವೆಲ್ಲ totsandmoms.com ಚೆಕ್ ಮಾಡಿ. ಇಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಮೀಶೋ, ಫಸ್ಟ್ ಕ್ರೈ, ಇದೆಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ. ಪಟ ಎಲ್ಲ ಹೇಳ್ಬಿಟ್ಟೆ ಒಪ್ಪಿಸ್ಬಿಟ್ಟೆ. ನಮ್ಮ ಬ್ರ್ಯಾಂಡ್, ನಮ್ಮ ಟೀಮ್ ಅವರು ಒಂದೊಂದ್ಸರಿ ಏನಂತಾರೆ, ಮೇಡಮ್ ವಿಡಿಯೋ ಮಾಡಿ ಅದ್ರ ಜೊತೆಗೆ ಪ್ರಾಡಕ್ಟು ಪ್ರಮೋಷನ್ ಮಾಡಿ, ಸ್ವಲ್ಪ ಸೇಲು ಇನ್ಕ್ರೀಸ್ ಆಗಲಿ ಅಂತ. ಫೈನಲಿ ಎಸ್, ಹೊಟ್ಟೆಗೆ ಕೂಡ ಬೇಕು ಅಲ್ವಾ. ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ವೀಡಿಯೋಸ್ ಮಾಡ್ತಿರ್ತೀನಿ, ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಬಟ್ ಹೊಟ್ಟೆಗೂ ಊಟ ತಿನ್ನಬೇಕಲ್ವಾ. ಸೊ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಹೇಳ್ತಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ, ಜನರ ಕಾಮೆಂಟ್ಸ್ ನೋಡಿ, ಪ್ರಾಡಕ್ಟ್ ಬಗ್ಗೆ ಇರೋವಂತಹ ರಿವ್ಯೂಸ್ ಕೂಡ
ಅಲ್ಲಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಕಾನ್ಷಿಯಸ್ ಆಗಿ. ಏನೇ ಪ್ರಶ್ನೆ ಇದ್ದರೂ ವರ್ಷ ಅಂತ ನಮ್ಮ ಕಸ್ಟಮರ್ ಸಪೋರ್ಟಲ್ಲಿ ಪ್ರೀತಿಯಿಂದ ನಿಮ್ಗೆ ಉತ್ತರ ಕೊಡ್ತಾರೆ. ಅವ್ರನ್ನ ಚೆಕ್ ಮಾಡಿ. ನಾವೆಲ್ಲ ತಾಯಂದಿರು ಸೇರಿ ಇದನ್ನು ನಡೆಸ್ಕೊಂಡು ಹೋಗ್ತಿದ್ವಿ. ಸೊ ವೆರಿ ವೆಲ್ ರೆಸ್ಪಾನ್ಸಿಬಲ್ ಟೀಮ್ ನಮ್ಮದು. ಯಾರು ಏನು ಈ ಥರ ಕ್ವೆಶನ್ ಕೇಳ್ತಿದ್ರ ಅಂದ್ಕೊಳ್ಳಲ್ಲ. ಎನಿ ಸಿಲ್ಲಿ ಟು ಇಂಪಾರ್ಟೆಂಟ್ ಅಂತ ಕ್ವೆಶನ್ನು ನೀವು ಕೇಳಬಹುದು ಮುಜುಗರ ಇಲ್ಲದೆ. ಸರಿ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಸಬ್ಸ್ಕ್ರೈಬ್ ಆದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ರೆಕಮೆಂಡೇಷನ್ ಬರೋದು, ಇನ್ಫಾರ್ಮೇಷನ್ ಬರೋದು. ಸೊ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಟೇಕ್ ಕೇರ್, ಬಾಯ್.